ಅಂತ ದುಡ್ಡು ಕೊಟ್ಟಿದ್ದು ಇವಳು ನೋಡ್ರೆ. ಋತುವಣ್ಣ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ತುರುವೇಕೆರೆಗೆ ಬಂದಿದ್ದೀವಿ. ನಮ್ಮಮ್ಮ ಸ್ವಲ್ಪ ಗ್ರಾಸರಿ ಐಟಮ್ಸ್ ಲಿಸ್ಟ್ ಕೊಟ್ಟಿದ್ದಾರೆ, ಅದೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ಎಂತ ಸ್ಕೂಟಿದು ಪ್ಲೇಟ್ ಚೇಂಜ್ ಮಾಡಿಸ್ಕೊಳಕ್ಕೆ ಹೋಗಿದ್ವಿ. ಅದು ಮುಗಿಸ್ಕೊಂಡು ಬಾದಾಮ್ ಮಿಲ್ಕ್ ಕುಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕಟ್ಸಿ ಇಟ್ಟು ಬಂದಿದ್ದೀವಿ, ಅದನ್ನೇ ತಗೊಂಡ್ಬಿಟ್ಟು ಹೋಗ್ತೀವಿ. ಥ್ಯಾಂಕ್ಸ್ ಕಣಪ್ಪ. ಮನೆಗೆ ಹೋಗ್ತೀವಿ, ಇವಾಗೆಲ್ಲ ಕೆಲಸ ಮುಗೀತು. ನಮ್ಮ ಮನೇಲಿ ಧನ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಧನ್ಯ ಪೌಡರ್ಗೆಲ್ಲ ಇವಳೆಲ್ಲ ಮಾಡಿ ಸಾಕಾಗೋಳಿಗೆ. ಸಾಂಬಾರ್ ಪೌಡರ್ ಹಾಕಿ ಇದಾದ್ಮೇಲೆ ಹಾಕು. ನೆಕ್ಸ್ಟ್ ನೀನು ಇಟ್ಕೊಂಡು ನಿಂತವಳೆ ನೆಕ್ಸ್ಟ್ ಹಾಕಕ್ಕೆ ಅಂತ ಕಾಯ್ಕೊಂಕೋತವಳಲ್ಲಿ. ಬಾರಿ ನಂದಿನಿ, ಕಾಣಿಸ್ತಿಲ್ಲ ಕಣವ ಇಲ್ಲಿ. ಈ ಕಡೆಗ್ ಬಾ. ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಮತ್ತಿನ್ಯಾರ ಕರಿಮಣಿ ಮಾಲೀಕ ರಾವುಲ್ಲ ಕರಿಮಣಿ ಮಾಲೀಕ ರಾವುಲ್ಲ. ಋತು ನಂಗೆ ಕೊಡ ದುಡ್ಡು ಮಾತ್ರ ನಂದು. ನೀನು ಇಲ್ಲ, ಎಲ್ಲಿ ನಾವು ತುರ್ಬೇಕಿರಲ್ಲಿ ಕೊಡ್ದು ಬಂದ್ವಿ. ನೀವೆಲ್ಲ ಬ್ರ್ಯಾಂಡೆಡ್ ಕುಡ್ದಿರ್ತೀರಪ್ಪ. ಓಹ್, ಇದ್ರಲ್ಲಿ ಬಾದಾಮ್ ಮಿಲ್ಕ್ ಅಲ್ಲಿ ಬರೋ ಬ್ರ್ಯಾಂಡೆಡ್ ಅವನಿಗೆ. ಲೋ ನಂಬರ್ ಹಾಕೋಕ್ ಬೇರೆ ನಂಬರ್ಗೆ ಹಾಕ್ಸ್ತಿರಲ್ರು. ವಾಪಸ್ ಹೋಗ್ತಾರೆ. ಹಾಕ್ತಾರೆ. ಕಾಲ್ ಬಿಸಿ ಬದೈದು ಅವ್ರದ್ದು. ಎಲ್ಲರಿಗೂ ನಂಬರ್ ಹೇಳಿ ಎಲ್ಲರೂ ಫೋನ್ ಮಾಡ್ತಾರೆ. ಅಂಡ್ ಇವತ್ತು ನಾವೆಲ್ಲ ಹೋಗ್ತಿದೀವಿ ಅಂತ ಅಂದ್ರೆ ತಿಪ್ಟೂರ್ಗೆ ಹೋಗೋಣ ಅಂತ ಹೊರಟಿದೀವಿ. ನೋಡೋಣ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಏನೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀವಿ. ಇವಾಗ ಹೋಗ್ತಾ ಇದೀವಿ. ಯಾರ್ಯಾರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ತೋರಿಸ್ತೀನಿ. ಇದನ್ ತಮ್ಮ ಋತ್ವಿಜ್, ಹಿಂದೆ ಇರೋದು ಅನನ್ಯ, ಪುಣ್ಯ, ಇಲ್ಲಿ ಸಾತು. ಓಕೆ, ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀವಿ. ಸಮಥಿಂಗ್ ನೋಡಿ ಎಷ್ಟು ಗ್ರೀನ್ರಿ ಇದೆ ಅಂತ. ಈ ಸೈಡ್ ತೋರಿಸ್ತೀನಿ. ಇಲ್ಲಿ ಹೋಗಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಲ್ಲಿ ಮಧ್ಯ ರೋಡಲ್ಲಿ ಆ ಸೈಡ್ ಈ ಸೈಡ್ ಎರಡು ಸೈಡು ಗ್ರೀನ್ರಿ. ಮಧ್ಯ ರೋಡ್ ಗೈಸ್, ಇದು ನೊಣವಿನ ಕೆರೆ. ಇವಾಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಈ ಸಮ್ಮರ್ ಇದ್ದಿದ್ರಿಂದ. ನೆಕ್ಸ್ಟ್ ಫುಲ್ಲು ತುಂಬುತ್ತೆ. ಇವಾಗ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ ಗೊತ್ತಾ. ಇಲ್ಲೊಂದು ಟೆಂಪಲ್ ಇದೆ. ಈ ಟೆಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನಾವು ಯೂಶ್ವಲಿ ಬಂದಾಗೆಲ್ಲ ಇಲ್ಲಿ ಬಂದು ಕೈ ಮುಕ್ಕೊಂಡೇ ಹೋಗೋದು. ಫುಲ್ ಪಾಸಿಟಿವ್ ಫೀಲ್. ಇದು ಕಂಟಿನ್ಯೂಯೇಷನ್ ಪೂರ್ತಿ ದೊಡ್ಡದು ಹಿಂಗೆ ಉದ್ದ ಇದೆ ಎಷ್ಟೊಂದು. ಬಟ್ ವಾಟರ್ ಲೆವೆಲ್ ಮಾತ್ರ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸ್ವಲ್ಪ ಏನು ಜಾಸ್ತಿನೇ ಕಡಿಮೆ ಆಗಿದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ತೋರಿಸ್ತೀನಿ. ವಾಟರ್ ಲೆವೆಲ್ ಜಾಸ್ತಿ ಇರುತ್ತಲ್ಲ ಅವಾಗ ಮತ್ತೆ. ಇಲ್ಲಿ ನೋಡಿ
ಯು ವಾಂಟ್ ಋತ್ವಿಜ್? ಋತು ಬೇಡ ಬೇಡವಂತೆ. ನೋಡಿ ನೋಡಿ ಸಾಕಾಗೈತವ. ಓ ನೋಡಕ್ ಹೇಳ್ತಾ ಇದ್ಯಾ? ಐ ವಾಂಟ್ ಋತ್ವಿಜ್. ಏನಾದ್ರು ಪೋಸ್ ಕೊಡಿ. ವಾವ್ ವಿ ಆರ್ ಗೋಯಿಂಗ್ ಇನ್ ಸ್ವಲ್ಪ ದೂರ. ಪಾರ್ವತಿ ಗೈಸ್, ಇದು ನಾಗರಘಟ್ಟ. ಇಲ್ಲಿ ಇಡ್ಲಿ ತುಂಬಾ ಫೇಮಸ್ ಇದೆ. ಯಾರಾದ್ರೂ ಈ ರೂಟ್ ಹೋಗೋರಿದ್ರೆ ಇಲ್ಲಿ ತಿನ್ಕೊಂಡು ಹೋಗ್ಬೋದು. ಯೂಶಲಿ ತುಂಬಾ ರಶ್ ಇರುತ್ತೆ ಅಲ್ಲಿ. 9 ಅಷ್ಟರಲ್ಲಿ ಕ್ಲೋಸ್ ಆಗಿರುತ್ತೆ, ತುಂಬಾ ಬೇಗ ಕ್ಲೋಸ್ ಆಗುತ್ತೆ. ನೀವು ಅರ್ಲಿ ಮಾರ್ನಿಂಗ್ ಬಂದ್ರೆ ಸಿಗುತ್ತೆ. ಈ ರೂಟ್ ಯಾರಾದ್ರೂ ತಿಪ್ಟೂರು ರೂಟ್ ಹೋಗೋರಿದ್ರೆ ಇಲ್ಲ ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಳ್ಳೋರು ಯಾರಾದ್ರೂ ನಿಯರ್ ಬೈ ಸರೌಂಡಿಂಗ್ ಅಲ್ಲಿ ಯಾರೇ ಇದ್ರು, ಮೇ ಬಿ ಯೂಶಲಿ ಇಲ್ಲಿರೋರಿಗೆ ಗೊತ್ತಿರುತ್ತೆ. ಬೇರೆ ಸೈಡ್ ಅವ್ರು ಯಾರಾದ್ರೂ ಇದ್ರೆ ನೋಡಿ, ಇಲ್ಲಿ ಟ್ರೈ ಮಾಡಿ ನೋಡಿ. ಬಟ್ ತುಂಬಾ ಖಾರ ಇರುತ್ತೆ ಮಾತ್ರ ಚಟ್ನಿ. ಸ್ಪೈಸಿ ಯಾರು ಇಷ್ಟಪಡ್ತೀರಾ ಖಾರ ಎಲ್ಲ ಬಂದು ಟೇಸ್ಟ್ ಮಾಡ್ಬೋದು. ನಾನು ಟೇಸ್ಟ್ ಮಾಡಿದ್ದೀನಿ, ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಇಲ್ಲಿ ತುಂಬ ಯೂಶಲಿ ಜನ ಜಾಸ್ತಿ ಇರ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ಇಡ್ಲಿದು ಪ್ಲೇಸ್ ಹೇಳಿದ್ನಲ್ಲ ಫೇಮಸ್ ಅಂತ, ಆ ಪ್ಲೇಸ್ ನೇಮು ನಾಗರಘಟ್ಟ ಅಂತ. ಆನ್ ದಿ ವೇ ತುರ್ವೇಕೆರೆ ಟು ತಿಪ್ಟೂರು ಅವ್ರು ತಿಪ್ಟೂರು ಟು ತುರ್ವೇಕೆರೆ ಇವೆ ಅಂದರೆ ರೋಡಲ್ಲಿ ತಿಪ್ಟೂರಿಂದ ಬರಬೇಕಾದ್ರೆ ರೈಟ್ ಸೈಡಿಗಿದೆ, ತುರ್ವೇಕೆರೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗಿದೆ. ಅದು ಹುಷಾರಾಗಿ ಹಿಡ್ಕ. ಬೇಗತ್ತಿಲ್ಲ ನಮ್ಮ ಬಾಸ್ ನಾನ್ ಕೊಡ್ಸಿರೋ ಟೀ ಶರ್ಟ್ ಒಪ್ಕೋತಾ ಇಲ್ಲ. ಮೈಸೂರಿಂದ ತಂದು ಕೊಟ್ಟಿದ್ದೀವಿ. ನಾವು ಮುಂದೆ ಇದ್ದೀವಿ. ನಾವು ಇದು ಅನನ್ಯ ಕೊಡ್ಸಿರೋ ಟಿ ಶರ್ಟ್ ಅಂತ ಗೈಸ್. ಆದ್ರೆ ಅವ್ನ್ ಮಾತ್ರ ಏನು ಕೊಡ್ಸಲ್ಲ. ಒಂದ್ 2 ವರ್ಷ ಆಗಿರ್ಬೇಕಾ, 2 ವರ್ಷ ಇರ್ಬೇಕು. ಆದ್ರೆ ನಾನು ಚುಡಿದಾರ ತಗೊಂತ ದುಡ್ಡು ಕೊಟ್ಟಿದ್ದು ಇವಳು ನೋಡ್ರೆ ಬಟ್ಟೆ ತಗೊಂಡ್ಬಿಟ್ಟವಳೆ. ಯಾರೋ ನಮ್ಮ ಕಾರ್ ನಂಬರ್ ಪ್ಲೇಟ್ ಇಲ್ಲದ ಫುಲ್ ಬೋಡ ಕಾಣಿಸ್ತೈತೆ. ಚಲ್ಲೋಡಿ ಅವನ್ನ ಹೆಂಗ್ ಇಟ್ಕೊಂಡವನೆ ಅಂತ. ಇವತ್ತು ಬರ್ತವನೆ ನೋಡಿ. ಕೆಲಸ ಮುಗೀತು, ಪ್ಲೇಟ್ ಚೇಂಜ್ ಮಾಡ್ಸಕ್ಕೆ ಅಂತ ಬಂದಿದ್ವಿ. ನಂಬರ್ ಪ್ಲೇಟು ಮುಗಿಸ್ಕೊಂಡು ಏನಾದ್ರು ತಿಂದ್ಕೊಂಡು ಮನೆಗೆ ಹೋಗ್ತೀವಿ. ಅನನ್ಯಂಗೆ ಏನು ಬೇಕು? ಗೋಲ್ಗಪ್ಪ ಬೇಕಂತ. ಇವಾಗ ಇಲ್ಲಿ ಗೋಲ್ಗಪ್ಪ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಅನನ್ಯ ನಿಂಗೆ ಬೇಕಾ? ಇವರಿಬ್ರು ತೋರಿಸಿ ಅಂತ ಅಯ್ಯೋ ಗೋಲ್ಗಪ್ಪ. ಇದು ಕಲ್ಪತರು ಕಾಲೇಜ್ ಮುಂದಗಡೆ ಇಲ್ಲಿ ಮಾಡ್ತಾರೆ. ಇಲ್ಲಿಗೆ ಬರ್ತೀವಿ ನಾವು ಯೂಶಲಿ. ನೋಡಿ, ಕಲ್ಪತರು ಕಾಲೇಜ್ ಮುಂದಗಡೆ ಇಲ್ಲಿ ಏನು 2 ಪ್ಲೇಟ್ ಇವ್ರಿಗೆಲ್ಲ. ಹುಟ್ಟು ತರ್ಲೇ ನನ್ನ ಮಗ ಅಂದ್ರೆ. ಈ ಸಲ ನೋಡಿ ಫೋನಲ್ಲಿ ಏರ್ ಸ್ಟೈಲ್ ಚೆಕ್ ಮಾಡ್ಕೊತ ಒಂದು ಕ್ಯಾಮ್ರಾ ಆನ್ ಮಾಡ್ಕೊಂಡು ಒಂದು ನೋಡಿದ್ವಿ. ಅದ ನನ್ನ ಫೋನು. ಬರೀ ಸುಳ್ಳು ಡವ್ ಮಾಡ್ತವನೆ. ಹೆಂಗ್ ಮಾಡ್ದೆ ಮಾಡು ನೀನ್ ಮಾಡವನ್ ಹೆಂಗ್ ಮಾಡ್ದ ಅಂತ. ಬರೀ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದು. ಹೆಂಗ್ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದು ಋತುವಣ್ಣ?
ನೀವು ತಿಂತೀರಾ ಗೋಲ್ಗಪ್ಪನ? ಇಲ್ಲ ಇಲ್ಲ, ಸುಮ್ಮನೆ ಮೂಸ್ ನೋಡಿ ಮೂಸ್ ನೋಡ್ಬಿಟ್ಟು ಇಡ್ತಾನಂತ ಇವನು ಬರೀ. ಫಸ್ಟ್ ಟೈಮ್ ತಿಂತಾ ಇರೋದು ಅಷ್ಟಲ್ಲಿ ಹೇಳ್ತೀನಿ. ಯಪ್ಪ ಸುಳ್ಳೆಲ್ಲ ಹೇಳ್ಬೇಡ. ಬರೀ ಸುಳ್ಳು ನನ್ನ ಮಗ ಋತು. ಮುಂದೆ ಮೇಲೆ ಆಣೆ ಮಾಡ್ಲಾ? ಬೇಡ. ಸುಳ್ಳು ಹರಿಶ್ಚಂದ್ರ ಅಂತ ಉಂಟು ಇಲ್ಲಿ ಇವ್ನು ನೋಡಿ ಇವ್ನು ನೋಡಿ. ತಿನ್ನದ್ ನಾವು, ಕ್ಯಾಶಿಯರ್ ಇವರು. ಕೇಶರ್ ಇವರು ಸುಮ್ಮನೆ ಶೋ ಪೀಸ್ ಇವರು. ನಾವು ಕೊಡ್ತೀವಿ ಅಂತ ಪೇ ಮಾಡಾದ್ಮೇಲೆ ಹೇಳೋದು. ಕೊಟ್ಬಿಟ್ಟ ತಡಿ ಕೊಡ್ತಿದ್ನಲ್ಲ ನಾನೇ. ಕ್ಯಾಶರ್ ನಾನೇ ಕೊಟ್ಟಿದ್ದು. ಯಾರಾದ್ರೂ ಕಂಬರಿ ಹೇಳ್ಕೋಬೇಕಷ್ಟೇ ಇನ್ನು. ನಮ್ಮ ಅಕ್ಕ ಕೊಟ್ಟಿದ್ದು. ನೋಡ ಅವಳು ಹೇಳ್ತಾವಳ ನಮ್ಮ ಅಣ್ಣ ಅಲ್ಲ ಅಕ್ಕ ಕೊಟ್ಟಿದ್ದೆ ಅಂತ. ಗೋಲ್ಗಪ್ಪ ಸಖತ್ತಾಗಿತ್ತು. ಚೆನ್ನಾಗಿತ್ತ? ಪುಣೆ ಹೆಂಗಿತ್ತು ಗೋಲ್ಗಪ್ಪ? ಸೂಪರ್ ಆಗಿತ್ತು. ಓ ಚೆನ್ನಾಗಿತ್ತು. ಗೈಸ್ ಸ್ಟ್ರೈಟ್ ಹೋದ್ರೆ ಯಾವ ಊರು ಸಿಗುತ್ತೆ? ಗೊತ್ತಿಲ್ಲ. ಹಿಂಗೆ ಕೈ ಇಟ್ಕೊಂಡು ಸ್ಟ್ರೈಟ್ ಹೋದ್ರೆ ಕೈ ನೋವುತ್ತದೆ. ಕೈ ನೋವುತ್ತೆ. Now we are going back to home. ಹೇಳು, ದಿಸ್ ಈಸ್ ನೊಣಾವಿನ ಕೆರೆ. ಗೈಸ್ ಏನು ಗೊತ್ತಾ, ಇವಳು ಬೆಳಗ್ಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಪೇ ಮಾಡಕ್ ಹೋಗಿ ಯಾರಿಗೋ ಪೇ ಮಾಡ್ಬಿಟ್ಟವಳೆ. ಅವ್ರ ನಂಬರ್ ಹೇಳಿದ್ರು, ಲಾಸ್ಟ್ ನಂಬರು ಎಂತ 39 ಹೇಳಿರೋದು. ಬಟ್ ಅದು ಕೇಳಿಸ್ಲಿಲ್ಲ, ಈಚೆಯಿಂದ ಹೇಳಿದ್ರು. ನಾನು 39 ಹಾಕ್ದೆ, ನೇಮು ಕೂಡ ಬರ್ಲಿಲ್ಲ ಅದ್ರಲ್ಲಿ. ಅದೇಂಗ್ ಪೇ ಮಾಡಿದೆ ಮತ್ತೆ? ಅದಕ್ಕೆ ನಾನು ಮೇ ಬಿ ಅಂದ್ಕೊಂಡೆ ನೇಮ್ ಇಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಪೇ ಮಾಡಿದೆ. ಪೇ ಮಾಡಾದ್ಮೇಲೆ ಬಂತು ಪಲ್ಲವಿ ಅಂತ. ಅವರು ಮತ್ತೆ ಪೇ ಮಾಡಿ ರಿಟರ್ನ್ ಅಂತ ಅಂದ್ರೆ ಪೇ ಮಾಡ್ತಿಲ್ವಂತೆ. ಅವ್ರಿಗೆ ಕಾಲ್ ಮಾಡಿದ್ದೆ, ಆಯ್ತು ಪೇ ಮಾಡ್ತೀವಿ ಅಂತ ಅಂದ್ರು, ಬಟ್ ಮಾಡಿಲ್ಲ. ಅದಕ್ಕೆ ಇವಾಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತೋಳೆ. ಇಲ್ಲ ಎಲ್ಲ ಕೆಲಸ ಮಾಡಲ್ಲ. ಏನಂತೀರಾ ಪುಣ್ಯ? ನಿಮ್ಮ ಅನಿಸಿಕೆ ಹೇಳಿ. ಫೋನ್ ಮಾಡು ಮತ್ತೆ ಮಾಡು ಅಂತ. ಏನ್ ಮಾಡ್ತೀಯ? ಫೋನ್ ಮಾಡ್ಕೊಟ್ರಿ ಇವಾಗ. ಋತು ನಿಂಗೆ ಕಾರ್ ಓಡ್ಸಕ್ ಹೇಳ್ಕೊಟ್ಟಿದ್ದೆ ಅವರು. ನಾನೇ ಒಪ್ಕೊಂಡಲ್ಲ ಲಾಸ್ಟಿಗೂ. ಸೊ ನೀ ಕಾರ್ ಓಡ್ಸಕ್ಕೆ ಹೇಳ್ಕೊಟ್ಟಿದ್ದು. ನೆಕ್ಸ್ಟ್ ಇಸ್ಕೊಂಡು ಓಡಿಸೋದು ಯಾರು ಓಡಿಸ್ತಾರ ಅವರು? ನಾನು ಓಡಿಸ್ಬೇಕೀಗ? ನಾನು ಓಡಿಸೋದ್ರೆ ಬೇಡ. ನಾನು ಓಡಿಸ್ತೀನಿ. ಯಾರ್ಯಾರು ಕೂತ್ಕೊ. ಡ್ರೈವರ್ ಚೇಂಜ್. ಅನನ್ಯ ಬರ್ತಿದ್ದಾಳೆ ಓಡ್ಸಕ್ಕೆ. ನಾನು ಹೇಳ್ಕೊಟ್ರೆ ಓಡಿಸ್ತೀಯ? ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಹೇಳ್ಕೊಟ್ಟಿದ್ದ ಅಷ್ಟೇ, ಮಿಕ್ಕಿದ್ದೆಲ್ಲ ಡ್ರೈವಿಂಗ್ ಸ್ಕೂಲ್ ಹೋಗಿ ಕಲ್ತ್ಕೊಂಡಿರೋದು. ಅನನ್ಯ ಡ್ರೈವಿಂಗ್ ನೋಡಿ ಅನನ್ಯ ಹೆಂಗೆ ನಾವು ಸೂಪರ್. ಋತು ಯಾರೋ ಹೇಳ್ಕೊಟ್ಟಿರೋದು ಅವಳಿಗೆ ಡ್ರೈವಿಂಗು? ನಿನ್ಗೂ ಗೊತ್ತಲ್ಲ ನಾನು ಎಂತ ಕೇಳ್ತಿರ್ತೀನಿ. ಅವನಲ್ಲ ನಾನು ಡ್ರೈವಿಂಗ್. ಹಂಗಂದ್ರೆ ನೋಡಿ ಫುಲ್ ಆನ್ ಮಾಡು ನೋಡೋಣ. ನನಗೆ ಹೆಂಗ್ ಕೇಳ್ತಾಳೆ ಈಗ? ಒಂದೊಂದು ಕೇಳ್ತಾಳೆ. ಓ ಒಂದೊಂದು ಕೇಳಲ್ಲ, ಎಲ್ಲಾದ್ರೂ ಒಂದೊಂದ್ ಹತ್ರ ಇವನೇ ಹೇಳ್ತಾನೆ ಅಷ್ಟೇ. ಒಂದೊಂದು ಬರಲ್ಲ, ಎಲ್ಲ ನಾನೇ ಹೇಳ್ಕೊಟ್ರೆ. ಮತ್ ಓಡಿಸ್ತಾವಳಲ್ಲ ಮತ್ತೆ ಅವಳೆ? ಹೇಳ್ಕೊಟ್ಟಿದ್ದೀನಲ್ಲ ಅದಕ್ಕೆ. ಓ ಮತ್ತೆಲ್ಲ ಕೇಳ್ತಾಳೆ. ಹೇಳ್ಕೊಟ್ಟಿದ್ದೀನಲ್ಲ ಓಡ್ಸಲ್ವಾ? ಬರೀ ಸುಳ್ಳು, ಬ್ಲಾಕ್ ಪೂರ್ತಿ ಸುಳ್ಳು ಹೇಳೋಣ ಇವತ್ತ. ನನ್ಗೆ ಹೇಳ್ಕೊಟ್ಟಿರೋದ್ ನಿಜ. ಅಂದ್ರೆ ಒಂದೇ ದಿನ ತಾನೇ ನಿನ್ಕ? ಇಲ್ಲ 1 ವೀಕ್ ಹೇಳ್ಕೊಟ್ಟವನೆ ಅಷ್ಟೇ. ಓಡ್ಸಕ್ಕೆ ಎಷ್ಟು ಚೆನ್ನಾಗಿ ಓಡಿಸ್ತಾಳೆ ಗೊತ್ತ? ನಿನ್ಕಿನ ಚೆನ್ನಾಗಿ ಓಡಿಸ್ತಾಳೆ. ಮರ್ತೋಗಿದ್ದೀನಿ ನಾನು ಅಲ್ಲೇ. ಕೇಳಿಸ್ಕೊಂಡ? ಅಷ್ಟು ಹೇಳ್ಕೊಟ್ಟಿದ್ದೀನಿ, ಕಲ್ತಾವಳು ನೋಡಿ ಎಷ್ಟು ಬೇಗ ಕಲ್ಸಿದೀನಿ ಗೊತ್ತಾ? ಊರ್ ಸಿಕ್ತು, ಇವಾಗ ಮನೆಗೆ ಹೋಗ್ತಾ ಇದೀವಿ. ಇನ್ನೇನು ವಿತಿನ್ 2 ಮಿನಿಟ್ಸ್ ಮನೆ ಸಿಗುತ್ತೆ. ಮನೆ ಹತ್ರ ಇಳ್ಕೋತೀವಿ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಲೋ, ದಿಸ್ ಇಸ್ ದಿ ನೆಕ್ಸ್ಟ್ ಡೇ ಮಾರ್ನಿಂಗ್. ನೆನ್ನೆ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಏನಾದರೂ ಇದ್ದರೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಕಂಟಿನ್ಯೂಷನ್ಗೆ ಏನೂ ಇಲ್ಲ. ಎಡಿಟಿಂಗ್ ಕೆಲಸ ಇತ್ತು, ಸ್ವಲ್ಪ ಎಡಿಟಿಂಗ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇದು ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಸೊ ಐ ವಾಂಟೆಡ್ ಟು ಎಂಡ್ ದಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.